ಇತ್ತೀಚೆಗೆ BMTC ಬಸ್ಗಳ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಿಲ್ಲರ್ BMTC ಅಂತ ಜನ ಬೈಕೋತಾ ಇದ್ದಾರೆ. ಸೊ ಸರಣಿ ಸಾವುಗಳು ಕೂಡ ಆಗ್ತಾ ಇದೆ. ನಿನ್ನೆ ಕೂಡ ಇಂಥ ಇನ್ಸಿಡೆಂಟ್ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತಿದ್ದಾರೆ BMTC ಅಧಿಕಾರಿಗಳು. ಇವತ್ತು ಸಭೆ, BMTC MD ರಾಮಚಂದ್ರನ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. BMTC ಅಪಘಾತ ನಿಯಂತ್ರಣಕ್ಕೆ ರೂಲ್ಸ್ ಅಂತೆ. ಪ್ರತಿ ಬಾರಿ ಹೀಗೆ ಮಾತಾಡ್ತಾರೆ. BMTC ಎಲ್ಲ ಸಿಬ್ಬಂದಿಗೆ ಮತ್ತೆ ತರಬೇತಿಗೆ ನಿರ್ಧಾರ ಮಾಡಿದ್ದಾರೆ. ಕರ್ತವ್ಯ ನಿರತ ಚಾಲಕರು ಮೊಬೈಲ್ ಬಳಸಿದರೆ ಅಂಥವ್ರನ್ನ ಅಮಾನತು ಮಾಡ್ತಾರೆ. ಎಲ್ಲ BMTC ಚಾಲಕರ ಆರೋಗ್ಯ ತಪಾಸಣೆಗೆ ಸೂಚನೆಯನ್ನು ಕೊಡಲಾಗಿದೆ. ಈ ಥರದ ಕ್ರಮ ತಗೊಳ್ಳೋದ್ರಿಂದ ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತ ಇಷ್ಟು ಟೈಮ್ ಒಳಗಡೆ ಒಂದು ಟ್ರಿಪ್ ಮುಗಿಸ್ಬೇಕು ಅಂತ ನೀವು ಡಿಮಾಂಡ್ ಮಾಡ್ತೀರಲ್ಲ, ಅದನ್ನು ಕಡಿಮೆ ಮಾಡಿ ಸ್ವಲ್ಪ. ಆ ಟೈಮ್ ಒಳಗಡೆ ಅವರು ಟ್ರಿಪ್ ಮುಗಿಸೋದಕ್ಕೆ ಅಂತಲೇ ವೇಗವಾಗಿ ಹೋಗೋದು ಒಂದು. ಎರಡನೇದು, ಬಸ್ಗಳನ್ನು ಸುಸ್ಥಿತಿಯಲ್ಲಿಡಿ. ಪಿರಿಯಾಡಿಕ್ ಮೈಂಟೆನೆನ್ಸ್ ಆಗ್ತಾ ಇಲ್ಲ ಅಂತ ಡ್ರೈವರ್ಗಳೇ ಹೇಳ್ತಾರೆ. ಕರೆಕ್ಟಾಗಿ ಬಸ್ ಮೇಂಟೈನ್ ಮಾಡ್ತಿಲ್ಲ. ಅದೆರಡು ಕೆಲಸ ಆದರೆ ಬಹುತೇಕ ಇದು ಮುಕ್ತಾಯ ಆಗುತ್ತೆ. ಮತ್ತೊಮ್ಮೆ ತರಬೇತಿ ಕೊಡೋದಕ್ಕೇನಿದೆ? ಏನು ಬಸ್ ಓಡ್ಸೋಕ್ಕೆ ಬರಲ್ವ ಅವ್ರಿಗೆ? ಅದರ ಬದಲು ಈ ಥರ ಬಸ್ಗಳ ಕಂಡೀಷನನ್ನು ಗುಡ್ ಕಂಡೀಷನಲ್ಲಿ ಇಡಬೇಕು. ಕ್ಲಚ್ಚು, ಬ್ರೇಕು, ಮತ್ತೊಂದು ಮಗದೊಂದು ಎಲ್ಲವನ್ನು ಸರ್ವಿಸ್ ಮಾಡ್ತಾ ಇರಬೇಕು ಆಗಾಗ್ಗೆ. ಎರಡನೇದು, ಹೆಚ್ಚಿನ ಟ್ರಿಪ್ ಮಾಡಿ ಅಂತಕ್ಕಂಥ ಒತ್ತಡ ಹಾಕಬೇಡಿ. ಮುಂದಿನ ವಾರದಿಂದ BMTC ಚಾಲಕರಿಗೆ ಈಗ ಮತ್ತೆ ಟ್ರೈನಿಂಗ್ ಅಂತೆ. ಕರೆಕ್ಟಾಗಿ ಬಸ್ ಓಡಿಸೋದು ಹೆಂಗೆ ಅಂತ ಮತ್ತೆ ಹೇಳ್ತಾರೆ. 11,835 BMTC ಚಾಲಕರಿಗೆ ಮತ್ತೆ ತರಬೇತಿಯನ್ನು ಕೊಡಲಾಗತ್ತೆ ಅಂತ. ನಂಬರ್ 1, BMTC ಗುತ್ತಿಗೆ ಆಧಾರಿತ ಚಾಲಕರಿಗೂ ತರಬೇತಿ. ಅಂದರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಓಡಿಸ್ತಾರಲ್ಲ, ಅವರು ಗುತ್ತಿಗೆ. ಇನ್ನು BMTC ನಿಲ್ದಾಣದಿಂದ ನಿಲ್ದಾಣಕ್ಕೆ ತಲುಪುವ ಸಮಯ ನೋಡಿ, ಇದೇ ಹೇಳಿದ್ದು ನಾನು. ಈ ಸಮಯವನ್ನು ವಿಸ್ತರಣೆ ಮಾಡಿ. ಪ್ರತಿದಿನ ಡಿಪೋ ಮ್ಯಾನೇಜರ್ ಸಿಬ್ಬಂದಿ ಸಭೆ ಮಾಡಬೇಕು. ಪ್ರತಿದಿನ ಅವನೊಂದು ಮೀಟಿಂಗ್ ಮಾಡಬೇಕು. ಸಿಬ್ಬಂದಿಗಳ ಸೇಫ್ ಡ್ರೈವಿಂಗ್ ಬಗ್ಗೆ ಮನದಟ್ಟು ಮಾಡಿಕೊಡ್ಬೇಕು ಪ್ರತಿದಿನ ಮೀಟಿಂಗಲ್ಲಿ. 40 ವರ್ಷ ಮೇಲ್ಪಟ್ಟ BMTC ಚಾಲಕರಿಗೆ ಹೃದಯ ತಪಾಸಣೆಯನ್ನು ಮಾಡಿಸ್ತಾರಂತೆ. ಮಾಡಿಸ್ಬೋದು, ಒಳ್ಳೆ ಕೆಲಸ, ಗುಡ್ ಐಡಿಯಾ. ಅವರ ಹೆಲ್ತ್ ಚೆನ್ನಾಗಿರಬೇಕು. ಕೆಲವೊಂದು ನಿರ್ಧಾರಗಳಿಗೆ ಬಂದಿದ್ದಾರೆ ಇವತ್ತಿನ ಸಭೆಯಲ್ಲಿ. ಸೊ ಹಾಗಾಗಿ ಇವಾಗ ಈ ಕ್ರಮಗಳನ್ನು ತಗೊಂಡ್ರಾದರೂ ಅಪಘಾತಗಳ ಸಂಖ್ಯೆ ಕಡಿಮೆ ಆಗುತ್ತಾ? ಯಾಕೆಂದರೆ ವಾರಕ್ಕೆ 1-2 ಈ ಥರದ ಇನ್ಸಿಡೆಂಟ್ಗಳಾಗೋದಕ್ಕೆ ಶುರುವಾಗ್ಬಿಟ್ಟಿದೆ. ಆಗಸ್ಟ್ ತಿಂಗಳಲ್ಲೇ ಒಟ್ಟು 4 ಅಪಘಾತಗಳಾಗಿದೆ ಇಲ್ಲಿ ತನಕ 22 ದಿವಸದಲ್ಲಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಈಗ ಸಭೆಯಲ್ಲಿ ತಗೊಂಡಿರ್ತಕ್ಕಂಥ ನಿರ್ಧಾರಗಳೆಲ್ಲವೂ ಕೂಡ ಓಕೆ, ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಡ್ರೈವರ್ಸ್ ಹೇಳೋದು, ನಮ್ಮ ಬಸ್ಗಳ ಕಂಡೀಷನ್ ಸರಿ ಇಲ್ಲ ಸರ್, ಕರೆಕ್ಟಾಗಿ ಸರ್ವಿಸ್ ಮಾಡಲ್ಲ, ಮೇಂಟೆನೆನ್ಸ್ ಮಾಡಲ್ಲ, ಹಾಗಾಗಿ ಕೆಲವು ಕಡೆ ಬಸ್ಗಳು ಕೈ ಕೊಡ್ತವೆ ಅಂತಂದ್ಬಿಟ್ಟು. ಅದ್ರ ಬಗ್ಗೆ ಕೂಡ ಚರ್ಚೆ ಆಯ್ತಾ? ಯಾವಾಗಿಂದ ಪರಿಣಾಮಕಾರಿಯಾಗಿ ಜಾರಿಗೆ ಬರುತ್ತೆ ಇವೆಲ್ಲ ನಿಯಮಗಳು? ಎಸ್ ಅರವಿಂದ್, ದಿನದಿಂದ ದಿನಕ್ಕೆ BMTC ಬಸ್ ಆಕ್ಸಿಡೆಂಟ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಳವಳಕಾರಿಯಾಗಿರ್ತಕ್ಕಂಥ ವಿಷಯ ಏನಂದರೆ ಮಾರಣಾಂತಿಕವಾಗಿರ್ತಕ್ಕಂಥ ಆಕ್ಸಿಡೆಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜುಲೈ 20ರಿಂದ ಆಗಸ್ಟ್ 21ರವರೆಗೂ ತೆಗೆದುಕೊಂಡ್ರೆ ಸುಮಾರು 8 ಜನ BMTCಗೆ ಬಲಿಯಾಗಿದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ BMTC MD ಹಾಗೂ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿರ್ಬೋದು, ಸಂಚಾರ ನಿಯಂತ್ರಣಾಧಿಕಾರಿಗಳಿರ್ಬೋದು, ಡಿಪೋ ಮ್ಯಾನೇಜರ್ ನಿಟ್ಟಿನಲ್ಲಿಯೂ ಕೂಡ ಇವತ್ತಿನ ಸಭೆ ಮಹತ್ವದ್ದಾಗಿತ್ತು. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ, ಕೆಲವೊಂದಿಷ್ಟು ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಬಸ್ಸನ್ನು ಡಿಪೋದಿಂದ ಎತ್ತುವ ಮೊದಲೇ ಡಿಪೋ ಮ್ಯಾನೇಜರು ಎಲ್ಲ ಸಿಬ್ಬಂದಿಗಳಿಗೂ ಕೂಡ, ಚಾಲಕರಿರ್ಬೋದು, ನಿರ್ವಾಹಕರಿರ್ಬೋದು, ಎಲ್ಲರಿಗೂ ಕೂಡ ಸೇಫ್ಟಿ ಆಗಿರ್ತಕ್ಕಂತಹ ಡ್ರೈವಿಂಗನ್ನು ಯಾವ ರೀತಿ ಮಾಡಬೇಕು ಎನ್ನುವಂತಹ ಒಂದು ಕಠಿಣವಾಗಿರ್ತಕ್ಕಂಥ ಸೂಚನೆಗಳನ್ನ ಕೂಡ ನೀಡ್ತಾರೆ. ಜೊತೆಗೆ 40 ವರ್ಷ ಮೇಲ್ಪಟ್ಟಂತಹ ಎಲ್ಲ ಚಾಲಕರಿಗೂ ಕೂಡ ಜಯದೇವದಲ್ಲಿಯೂ ಕೂಡ ಹೃದಯ ತಪಾಸಣೆಯನ್ನು ಮಾಡಿಸ್ಲಿಕ್ಕೂ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ಪ್ರಮುಖವಾಗಿ ನೀವು ಹೇಳ್ದಂಗೆ ಒತ್ತಡ ರಹಿತವಾಗಿ, ಯಾಕಂತಂದರೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಟ್ರಾಫಿಕ್ ಕೂಡ ಹೆಚ್ಚಾಗಿರುತ್ತೆ. ಈ ಒಂದು ಬೆಂಗಳೂರಿನಲ್ಲಿ ಟ್ರಾಫಿಕ್ಕನ್ನು ನಿಯಂತ್ರಣವನ್ನು ಮಾಡಿಕೊಂಡು, ಜೊತೆಗೆ ಬರ್ತಕ್ಕಂಥ ದ್ವಿಚಕ್ರ ವಾಹನ ಸವಾರರಿರಬಹುದು, ಮುಂದ್ಗಡೆ ಬರ್ತಕ್ಕಂಥ ವೆಹಿಕಲ್ಗಳನ್ನ ಅವಾಯ್ಡನ್ನು ಮಾಡಿಕೊಂಡು ಕೂಡ ಚಾಲನೆಯನ್ನು ಮಾಡೋದು ಕೂಡ, ಡ್ರೈವಿಂಗನ್ನು ಮಾಡೋದು ಕೂಡ ಒಂದು ಚಾಲೆಂಜ್ ಆಗಿರ್ತಕ್ಕಂಥ ಕೆಲಸ ಆಗಿರ್ತದೆ. ಹೀಗಾಗಿ ಈಗ BMTC ಬಸ್ ತಲುಪುವಂಥ ಸಮಯ ಇರುತ್ತಲ್ಲ, ಅದನ್ನು ಕೂಡ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಪ್ರಮುಖವಾಗಿ 2003
3000 ಸುತ್ತುವಳಿಗಳಿಗೂ ಕೂಡ ಈ ಒಂದು ಡ್ರೈವಿಂಗ್ ಅನ್ನ ಅಂದ್ರೆ ಸಮಯವನ್ನ ಎಕ್ಸ್ಟೆಂಡ್ ಅನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಇನ್ನೂ ಕೆಲವು ಸಿಬ್ಬಂದಿಗಳಿರ್ತಾರೆ, ಅವರಿಗೆ ತುಂಬಾ ಟೆನ್ಷನ್ ಇರುತ್ತೆ. ಅಂತಹ ಒಂದು ಸಿಬ್ಬಂದಿಗಳಿಗೆ ಯೋಗವನ್ನ ಕಲಿಸುವಂತಹ ನಿಟ್ಟಿನಲ್ಲಿಯೂ ಕೂಡ BMTC ಕ್ರಮವನ್ನ ಕೈಗೊಂಡಿದೆ. ಜೊತೆಗೆ ಪ್ರಮುಖವಾಗಿ ಇವತ್ತಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಡಿಸಿಷನ್ ಏನಂತಂದ್ರೆ, ಬಸ್ ಡ್ರೈವಿಂಗ್ ಅನ್ನ ಮಾಡಿಕೊಂಡು ಯಾರು ಮೊಬೈಲ್ ಅನ್ನ ಬಳಸ್ತಾರೋ ಅಂತಹ ಒಂದು ಸಿಬ್ಬಂದಿಯನ್ನ ಅಮಾನತನ್ನ ಇಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಅವರ ಒಂದು ಮೊಬೈಲ್ ಫೋನ್ ಅನ್ನ ವಶಪಡಿಸಿಕೊಂಡು ಆ ಒಂದು ಡ್ರೈವರ್ ಅನ್ನ ಒಂದು ಡಿಪೋದಿಂದ ಮತ್ತೊಂದು ಡಿಪೋಕ್ಕೆ ಟ್ರಾನ್ಸ್ಫರ್ ಅನ್ನ ಮಾಡ್ತೇವೆ ಎನ್ನುವಂತಹ ಒಂದು ನಿರ್ಣಯಕ್ಕೂ ಕೂಡ ಬಂದಿದ್ದಾರೆ. ಇನ್ನು ನೀವು ಹೇಳ್ದಂಗೆ ಬಸ್ಗಳನ್ನ ಸುಸ್ಥಿತಿಯಲ್ಲಿ ಇಡುವ ಬಗ್ಗೆಯೂ ಕೂಡ ಸಾಕಷ್ಟು ಒಂದು ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿದೆ. ಡಿಪೋದಿಂದ ಹೊರಡುವಂತಹ ಮೊದಲೇ ಅವರ ಬ್ರೇಕ್ ಇರ್ಬೋದು, ಬಸ್ ಕಂಡೀಷನ್ ಯಾವ ರೀತಿ ಎನ್ನುವಂತಹ ಒಂದು ಮಾಹಿತಿಯನ್ನ ಕೂಡ ಡಿಪೋ ಮ್ಯಾನೇಜರ್ ಅವರಿಗೆ ಬಸ್ನ ಸಿಬ್ಬಂದಿಗಳು ಕೂಡ ನೀಡಬೇಕಾಗುತ್ತೆ. ಯಾವ ಒಂದು ಬಸ್ ಡಕೋಟಾ ಬಸ್ ರೀತಿಯಲ್ಲಿ ಕಂಡು ಬರುತ್ತೋ ಅಂತಹ ಒಂದು ಡಿಪೋದಿಂದ ಅಂತಹ ಒಂದು ಬಸ್ಗಳನ್ನ ಚಾಲನೆಯನ್ನ ಮಾಡದೇ ಇರೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು BMTC ಬಸ್ಗಳ ಅಪಘಾತವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿದೆ. ಇನ್ನೇನು ಮುಂದಿನ ವಾರದಿಂದ ಈ ಎಲ್ಲ ಕ್ರಮಗಳು ಕೂಡ ಇಂಪ್ಲಿಮೆಂಟ್ ಆಗ್ತವೆ. ಅರವಿಂದ್.